ಕಾರ್ಯಕ್ರಮದ ಸಿದ್ಧತೆ ಈಗ ಸಾಯಂಕಾಲ ಫಸ್ಟು ನಮ್ಮ ಶಿವಾನಿ ಸಂಗೀತಗಾರರು ಮೊನ್ನೆ ಸರಿಗಮದಲ್ಲಿ ಚಾಂಪಿಯನ್ ಆಗಿದ್ದಲ್ಲ, ಅವರಿಂದ ಸಾಯಂಕಾಲ ಕಾರ್ಯಕ್ರಮಕ್ಕೆ ಸಂಗೀತ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಮತ್ತು ಈ ತೆಪ್ಪೋತ್ಸವ ಕುಂದ್ರಿಸಲು ಉತ್ಸವ ಮೂರ್ತಿಯನ್ನು ಮ್ಯಾಗ ಗವಿಸಿದ್ದೇಶ್ವರ ಕರ್ತುಗದ್ದಿಯಿಂದ ಮೆಣಗು ಮುಖಾಂತರ ತಂದು ಇಲ್ಲಿ ಸ್ಥಾಪಿಸಿ ಶಿವಾನಿ ಅವರಿಂದ ಸಂಗೀತ ಕಾರ್ಯಕ್ರಮ ಪ್ರಾರಂಭ ಆಗಿ ಮತ್ತು ಅವರು ಆದಮೇಲೆ ಶಿವ ಹುಬ್ಬಳ್ಳಿ ಅಂತೇಳಿ ಈ ಸಲ ಗಂಗಾರತಿ ಅವರು ಟೀಮ್ ಅವರಿಂದ ಗಂಗಾರತಿ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಅವರೊಂದು 20 ನಿಮಿಷ ಮಾಡ್ತಾರೆ. 20 ನಿಮಿಷ ಅವರು ಗಂಗಾರತಿ ಕಂಪ್ಲೀಟ್ ಆದ್ಕೊಳ್ಳಿ ಆದಮೇಲೆ ಮಹಾ ತೆಪ್ಪೋತ್ಸವ ಇವತ್ತು ಎಲ್ಲರೂ ಕಾಯ್ತಾ ಇರೋದು ಇವತ್ತು ಕ್ಷಣ ತೆಪ್ಪೋತ್ಸವ. ಗವಿಸಿದ್ದೇಶ್ವರ ಮಠದ ತೆಪ್ಪೋತ್ಸವ ಅಂದರೆ ಒಂದು ವಿಜೃಂಭಣೆ ಇದ್ದಂಗೆ. ಅದು ನೋಡೋಕ್ಕೆ ಇವತ್ತು ಎಲ್ಲ ಭಕ್ತರು ಆ ವೇಳೆಯನ್ನು ಕಾಯ್ತಾ ಇದ್ದಾರೆ. ಆ ವೇಳೆಗೆ ಸಲುವಾಗಿ ಸಾಯಂಕಾಲ 7 ಮೋಸ್ಟ್ಲಿ ಗಂಗಾರತಿ ಮುಗಿದ್ಕೊಳ್ಳೆ ತೆಪ್ಪೋತ್ಸವ ಒಂದು ಅರ್ಧ ಗಂಟೆ ನಡೀತಿದೆ. ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ. ನಮಸ್ಕಾರ. ವಿಶೇಷವಾಗಿ ನಮ್ಮ ನಾಡಿನಲ್ಲೇ ಈಗಾಗಲೇ ಪ್ರಸಿದ್ಧವಾಗಿರುವಂಥ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ದಕ್ಷಿಣ ಭಾರತದ ಮಹಾಕುಂಭಮೇಳವೆಂದು ಭಕ್ತರಲ್ಲಿ ಜನಜನಿತವಾಗಿದೆ. ಇಂಥ ಒಂದು ಮಹಾಕುಂಭಮೇಳದ ಸಿದ್ಧತೆಗಳು ಕಳೆದ 1 ತಿಂಗಳಿನಿಂದ ಭರದಿಂದ ಸಾಗಿದ್ದು, ಇಂದಿನಿಂದ 1ನೇ ತಾರೀಕಿನಿಂದಲೇ ಮಹಾಪ್ರಸಾದದ ವಿತರಣೆ ಪ್ರಾರಂಭವಾಗ್ತಾ ಇದೆ. ಈ ಮಹಾಪ್ರಸಾದಕ್ಕೆ ಸಂಬಂಧಪಟ್ಟ ಹಾಗೆ ಭಕ್ತಾದಿಗಳು ತಮ್ಮ ತನು ಮನ ಧನದಿಂದ ಮಹಾಪ್ರಸಾದ ನಿಲಯಕ್ಕೆ ಮಹಾದಾಸೋಹಕ್ಕೆ ತಮ್ಮ ಸೇವೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಈ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಏನಂದರೆ, ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ 2026ರ ಉದ್ಘಾಟನೆಯ ಸೌಭಾಗ್ಯವನ್ನು ಪಡೆದಂಥವರು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬಿನ್ನಾಳ ಗ್ರಾಮದವರಾದ ಈಗ ಸದ್ಯಕ್ಕೆ ಮೇಘಾಲಯದ ರಾಜ್ಯಪಾಲರಾಗಿರುವಂಥ ಶ್ರೀಯುತ CH ವಿಜಯಶಂಕರ್ ಅವರು. CH ವಿಜಯಶಂಕರ್ ಅವರು ಉದ್ಘಾಟನೆ ಮಾಡ್ತಾರೆ. ಅದರೊಂದಿಗೆ ಪರಮ ಪೂಜ್ಯ 3000 ಮಠದ ಜಗದ್ಗುರುಗಳು ಕಾಗಿನೆಲೆಯ ಪರಮ ಪೂಜ್ಯರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ. ಅದರೊಂದಿಗೆ ವಿಶೇಷವಾಗಿ ಪ್ರತಿದಿನವೂ ಕೂಡ ಸಂಗೀತ ಕಾರ್ಯಕ್ರಮಗಳು, ವಿಶೇಷ ಸಾಧಕರಿಗೆ ಸನ್ಮಾನದ ಕಾರ್ಯಕ್ರಮಗಳು, ಮುಖ್ಯ ಅತಿಥಿಗಳ ನುಡಿ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಕೈಲಾಸ ಮಂಟಪದಲ್ಲಿ ನೆರವೇರಿಸಲಾಗ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ನಾಡಿನ ಹೃದಯ ತಜ್ಞೆಯಾಗಿರುವಂಥ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಭಾಗವಹಿಸ್ತಾರೆ. ಹಿರಿಯ ನಟರಾಗಿರ್ತಕ್ಕಂಥ ದತ್ತಾತ್ರೇಯ ಅವರು ಭಾಗವಹಿಸ್ತಾರೆ. ಸಮಾರೋಪ ನುಡಿಯನ್ನು ಚಂದನ ಟಿವಿಯ ವಿಶ್ವ ದಾಖಲೆಯ ಕಾರ್ಯಕ್ರಮವಾಗಿರುವಂಥ ತಟ್ಟನೆ ಹೇಳಿ ಕಾರ್ಯಕ್ರಮದ ನಿರೂಪಕರಾಗಿರುವಂಥ ಡಾಕ್ಟರ್ ಸೋಮೇಶ್ವರ್ ಅವರು ಭಾಗವಹಿಸ್ತಾರೆ. ಅದರೊಂದಿಗೆ ಜಾನಪದ ಗಾರುಡಿಗರಾಗಿರ್ತಕ್ಕಂಥ ಮುನಿರಾಜು ಕಡುಬಗೇರಿಯವರು ತಮ್ಮ ಜಾನಪದ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಇದರೊಂದಿಗೆ ಹಲವಾರು ಕಲಾ ಪ್ರದರ್ಶನಗಳಿವೆ, ಫಲಪುಷ್ಪ ಪ್ರದರ್ಶನಗಳಿವೆ. ಇದರೊಂದಿಗೆ ದೈನಂದಿನ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಅತ್ಯಂತ ವಿಜೃಂಭಣೆಯಿಂದ ಸಿದ್ಧತೆಗೊಂಡು 5ನೇ ತಾರೀಕಿಗೆ ನಾವೆಲ್ಲರೂ ಕೂಡ ಮಹಾರಥೋತ್ಸವಕ್ಕೆ ಸಾಕ್ಷಿ ಆಗೋಣ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ.